ಆಸರೆ ಟಿವಿಯನ್ನು ವೀಕ್ಷಿಸಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರನ್ನು ತಿರುಗೊಂದಾವರ್ತಿ ದೇವರು ಸಂಧಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಹೌದು ಪ್ರಿಯರೇ, ಬನ್ನಿ, ಇವತ್ತು ನಮ್ಮ ಜೊತೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ಇದ್ದಂಥ ಬ್ರದರ್ ದರ್ಶನ್ ಅವರಿದ್ದಾರೆ. ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸೆಂಬುದಾಗಿ ಮೊದಲನೇ ಸಿಡಿ, ಎರಡನೇ ಆ ಕಷ್ಟದಲ್ಲಿ ಕೂಡ ತಿರುಗಿ ದೇವರ ಒಂದು ಮಾತು, ದೇವರ ಒಂದು ಕರೆಗೆ ಹೋಗೊಟ್ಟು ದೇವರ ಮಾತಿಗೆ ಒಂದು ವಿಧೇಯರಾಗಿ ಇನ್ನೊಂದು ಸಿಡಿಯನ್ನು ಅವರು ಹೊರಗಡೆ ತಂದಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಆಸರೆ ತಂಡದ ಪರವಾಗಿ ಪ್ರಭು ಯೇಸುವಿನ ನಾಮದಲ್ಲಿ ಇದು ನನ್ನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುವ. ಸ್ವಾಗತ ಬ್ರದರ್, ಸುಸ್ವಾಗತ. ತಿರುಗುಂದಾವರ್ತಿ ಕಳೆದ ಸಂಚಿಕೆಯಲ್ಲಿ ನಾವು ಇದ್ವಿ ಜೊತೆಯಲ್ಲಿ. ಮತ್ತೊಂದು ಆವೃತ್ತಿ ಆ ಕಷ್ಟದ ಮಧ್ಯದಲ್ಲಿ, ಆ ಒಂದು ಕಷ್ಟ ಅಂದರೆ ನನಗೆ ತುಂಬ ನೋವಾಯಿತು. ಯಾರಿಗೆ ಬರಬಾರ್ದು ಆ ಥರ. ದೇವರು ಮುಂದಿನ ದಿನಗಳಲ್ಲಿ ನಿಮಗೆ ಕಷ್ಟದಿಂದ ಹೊಸ ಒಂದು ಸಂತೋಷವನ್ನು ಕೊಡಲಿ. ರಾತ್ರಿ ಕಷ್ಟ ವಾಕ್ಯ ಇದೆ, ಬೆಳಿಗ್ಗೆಯಲ್ಲಿ ನಮಗೆ ಸಂತೋಷ ಖಂಡಿತವಾಗಿ. ಆದರೆ ಅದರ ಮಧ್ಯದಲ್ಲಿ ಕೂಡ ನೀವು ಎರಡನೇ ಸಿಡಿಗೆ ಕೈ ಹಾಕಿದ್ದೀರಾ, ದೇವರದಲ್ಲಿ ಖಂಡಿತವಾಗಿ ನಿಮಗೆ ಜಯ ಕೊಡ್ತಾರೆ. ಎರಡನೇ ಸಿಡಿ ನಾನು ಕೇಳಿಲ್ಲ, ಕಳೆದ ಸಿಡಿ ನಾನು ಫಸ್ಟ್ ಸಿಡಿ ಕೇಳಿದ್ದೀನಿ, ಅಥವಾ ಹೊಸ ಸಿಡಿ. ಬ್ರದರ್, ಇದು ಯಾವಾಗ ಸ್ಟಾರ್ಟ್ ಮಾಡಿದೆ ಬ್ರದರ್? ಅದು ಆ ಕಷ್ಟಗಳ ಮಧ್ಯದಲ್ಲಿ ಸಿಡಿಯೇ ಬೇಡ, ಸಾಕು ನಿಮ್ಮ ಸೇವೆ ಸಾಕು, ನನಗೆ ಸೇವೆ ಬೇಡ, ಹಾಡು ಬೇಡ ಅಂತ ಹೇಳಿದವರು. ಹೌದು. ಇದು ಹೇಗೆ ಬ್ರದರ್? ಇದು ತಿರ್ಗಾ ಇದೊಂದು ಆಶ್ಚರ್ಯ ಬ್ರದರ್. ಸ್ತೋತ್ರ ಆಗಲಿ. ಅದೇ ಯಾವ್ದು ಬೇಡ ಅಂತ ಹೋದ್ದು, ಮತ್ತೆ ಅದನ್ನೇ ಕನೆಕ್ಟ್ ಮಾಡ್ಬಿಟ್ಟೆ ದೇವರು. ಅಲ್ಲಿ ಆಗಲಿ. ಏನಂತೆ ಅಂದರೆ, ದೇವರು ಒಂದು ಉತ್ತಮ ಮನೆಗೆ, ಒಂದು ಉತ್ತಮವಾದ ಪರಿಸ್ಥಿತಿಗೆ ಕರ್ಕೊಂಡು ಹೋದ ದೇವರು. ಅಲ್ಲಿಂದ ಕರ್ಕೊಂಡು ಹೋದ. ಎಜುಕೇಶನ್ ನಡೀತಾ ಇತ್ತು. ನಾನು ಯಾವಾಗ ನಿನ್ನ ಸಿಡಿ ಮಾಡಲ್ಲ, ನೀನು ಸೇವೆ ಮಾಡಲ್ಲ ಅಂತ ಹೇಳಿದ್ನೋ, ಆವಾಗ ಮತ್ತೆ ನನ್ನ ಮೇಲೇ ಡೈರೆಕ್ಟು ಇದಾಯಿತು. ಒಂದು ದೇವರು ಒಂದು ಬೆತ್ತ ನನ್ನ ಮೇಲೇ ಬಿತ್ತು. ಎಜುಕೇಷನ್ ಮೇಲೆ ತುಂಬ ಇದಾಗ್ಬಿಡ್ತು. ನಾನು ಯಾವುದ್ರ ಮೇಲೆ ತುಂಬ ಆಸೆ ಪಟ್ಟು ಓದಬೇಕು, ಚೆನ್ನಾಗಿ ಚೆನ್ನಾಗಿ ಅಲ್ಲೂ ಆ ಕಾಲೇಜಲ್ಲಿ ಒಂದು ಹೆಸರು ಪಡ್ಕೊಬರ್ಬೇಕು, ಚೆನ್ನಾಗಿ ಓದಿ ಅಂತ ಒಂದು ಆಸೆ ಇತ್ತು. ಆದರೆ ಓದೋದಕ್ಕೆ ಹಣಕಾಸು ಪ್ರಾಬ್ಲಮ್ ಬಂದ್ಬಿಡ್ತಲ್ಲಿ. ಎಲ್ಲ ಹಣ ಎಲ್ಲ ಸಿಡಿಗೆ ಹಾಕಿದ್ದೀರಾ? ಫಸ್ಟ್ ಸಿಡಿಗೆ ಹಾಕಿದೆ. ಹಿಂಗೋ ಮಾಡಿ ನಾನು ಸೇರಿಕೊಂಡೆ, ಕಾಲೇಜಿಗೆ ಸೇರಿಕೊಂಡೆ. ಅದು ಯಾರಿಗೂ ಕೊಡಲ್ಲ ಅಷ್ಟು ದುಡ್ಡಿಗೆ ನನಗೆ ಸೀಟು. ಆದರೆ ಅವ್ರು ಕೊಟ್ಟರು, ಹೇಳೋದು ಬೇಡ, ಕೊಟ್ಟರು. ಆಮೇಲೆ ಹೋಗ್ತಾಯಿತ್ತು, ಒಂದು ವರ್ಷ ಆಯಿತು. ಒಂದು ವರ್ಷದ ಫೀಸ್ ನಾನು ಕಟ್ಟೇ ಇಲ್ಲ. ಅಲ್ಲಿ ನೋಡಿದ್ರೆ ಅವರು ಇದಕ್ಕೆ ಕುಳಿಸೋದಕ್ಕೆ ಸ್ವಲ್ಪ ಇದು ಮಾಡಿದ್ರು. ಫಸ್ಟ್ ಸೆಮ್ ಹಂಗೋ ಮಾಡಿ ಕೇಳಿಕೊಂಡು, ಸರ್ ನೆಕ್ಸ್ಟ್ ಸೆಮ್ಮಲ್ಲಿ ಕಟ್ತೀನಿ, ಕ್ಲಿಯರ್ ಮಾಡ್ತೀನಿ ಅಂತ ಇದು ಮಾಡಿ ಕೊಟ್ಟರು. ಆಮೇಲೆ ಫಸ್ಟ್ ಸೆಮ್ಗೂ ಅವರು ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರು. ಬರೆದೆ, ಎಕ್ಸಾಮ್ ಬರೆದೆ. ಸೆಕೆಂಡ್ ಸೆಮ್ಮಲ್ಲಿ ಅವಕಾಶ ಸಿಕ್ಕಿಲ್ಲ. ಅಮೌಂಟಿಗೂ ಇಲ್ಲ, ನನಗೆ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೂ ಅಮೌಂಟ್ ಇರಲಿಲ್ಲ. ಆ ಥರ ಇದಾಯಿತು. ಏನಾಯ್ತು ಇವ್ರೆ, ಇವಾಗ ಓದೋದಕ್ಕೆ ಹೋದ್ರೂ ಇಲ್ಲಿ ಇದೆ ಆಗ್ತಾ ಇದಲ್ಲ ಅಂತ. ಕೆಲವರು ಸೇವೆ ಬಿಟ್ಬಿಟ್ಟ, ಅದಕ್ಕೆ ಹಿಂಗೆ ಆಗ್ತಾ ಇರೋದು, ಸೇವೆ ಮಾತಾಡ್ತಾರೆ. ಮತ್ತೆ ಅದೇ ಜನಗಳು ಏನು ಉಲ್ಟಾ ಹೇಳಿದ್ರು, ಮತ್ತೆ ಅವರು ಈ ಥರ ಹೇಳ್ಬಿಟ್ರು. ನಮ್ಮಮ್ಮನೂ ಹೇಳ್ತಾಯಿದ್ರು, ದೇವ್ರ ಸೇವೆ ಮಾಡು, ದೇವರೇ ನಿನಗೆಲ್ಲ ಒದಗಿಸ್ಕೊಡ್ತಾರೆ ಅಂತ. ನಂದು ಷರತ್ತು ಅಂದರೆ ಷರತ್ತು, ಮಾಡೋದಿಲ್ಲ ಅಂದರೆ ಮಾಡೋದಿಲ್ಲ ದೇವ್ರಿಗೋಸ್ಕರ. ಮಾಡಿ ನಾನು ಅವಮಾನ ಪಟ್ಕೊಂಡಿದ್ದಾಯ್ತು, ಯಾಕೆ ಮಾಡಬೇಕು ಅಂದ್ಬಿಟ್ಟು ಸುಮ್ಮನೆ ಆದೆ. ಆಮೇಲೆ ದೇವರು ಆತ್ಮನ ಒಂದು ದಿವಸ ಪ್ರೀತಿಯಿಂದ ಮಾತಾಡ್ದ. ಗೊತ್ತಲ್ಲ, ನೊಂದು ಬಿಟ್ಟಿದ್ದೀನಿ ಅಂದ್ಬಿಟ್ಟು. ಒಂದು ತುಂಬ ಪ್ರೀತಿ, ಒಂದು ತಾಯಿ ಹೆಂಗೆ ಪ್ರೀತಿಯಿಂದ ಮಾತಾಡೋದು ಹಂಗೆ ದೇವ್ರ ಆತ್ಮ ಪ್ರೇಯರ್ ಮಾಡಪ್ಪ, ಸಿಡಿ ಮಾಡು, ಆರ್ಡರ್ ಬರೀ, ನಾನು ಉಪಯೋಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲ ದೇವ್ರೆ, ಬೇಡ ದೇವ್ರೆ, ಸಾಕು ದೇವ್ರೆ, ಬೇರೆಯವ್ರು ಕೊಡು ದೇವ್ರೆ, ಅವ್ರು ಮಾಡಲಿ ಅಂತ ಈ ರೀತಿ ಆಮೇಲೆ ನಡೀತಾ ಆಯ್ತು. ಹಿಂಗೆ ಒಂದು ವರ್ಷ ಹಿಂಗೆ ನಡೀತಾಯಿತ್ತು. ಎಜುಕೇಷನ್ನು ಡ್ರಾಪ್ ಆಯಿತು, ಕಾಲೇಜ್ಗೆ ಹೋಗೋಕ್ಕಾಗಿಲ್ಲ, ಹಣಕಾಸು ಇಲ್ದಿರೋ ಸಮಯದಲ್ಲಿ. ಸರಿ ಅಂದ್ಬಿಟ್ಟು ಸುಮ್ಮನೆ ಇದ್ದಾಗ ಅಲ್ಲಿ ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಬಂದೆ. ಇಲ್ಲಿ LLB ಬೇಡ ಅಂತ MAಗೆ ಹೋಗಿ ಸೇರಿಕೊಂಡೆ. MA 2 ತಿಂಗಳು ಮಾಡಿದೆ, TC ಕೊಟ್ಟಿಲ್ಲ ಈ ಕಡೆ. ಈ ಥರ ಎಲ್ಲ ಇಕ್ಕಟ್ಟು ಪರಿಸ್ಥಿತಿಯಾಗಿ ಒಂಥರ ಒಂಟಿಗನಾಗಿ ಸುತ್ತಾಡ್ಬಿಟ್ಟೆ. ಯಾರೂ ಇಲ್ಲ, ನಾನೊಬ್ಬನೇ ಅಂತ ಹೋಗ್ತಾ ಇದ್ದೀನಿ. ಈ ರೀತಿಯಲ್ಲಿ ಇರುವಾಗ ದೇವರು ಒಂದು ಷರತ್ತು ಹಾಕಿದ್ರು, ನೀನು ಮಾಡು ಸಿಡಿ, ಈ ಸರಿ ಪರೀಕ್ಷೆ ಮಾಡು, ಈ ಸಿಡಿ ಮಾಡಿ ನೋಡು, ನಾನೇ ಈ ಸಿಡಿ ಮೂಲಕ ನಿನ್ನನ್ನು ಆಶೀರ್ವಾದ ಮಾಡಿ ತೊಗೊಂಡು ಬರ್ತೀನಿ. ಏನನ್ನು ಕಳ್ಕೊಂಡು, ಯಾವ್ಯಾವ ಪರಿಸ್ಥಿತಿಗಳಲ್ಲಿ ನೀನು ಕಳ್ಕೊಂಡು ಅದು ನಾನು ಮತ್ತೆ ನಿನಗೆ ಕೊಡ್ತೀನಿ, ನೀನು ಮಾಡು ಅಂತ ಇದು ಮಾಡಿದೆ. ಆವಾಗೂ ಬೇಡ ದೇವರೇ ಅಂತ ಹೇಳಿದೆ. ಆಮೇಲೆ
ಮಾಡು ಇಡ್ಲಿ ಅಂದ್ಬಿಟ್ಟು ಇದು ಮಾಡುವಾಗ ಇಲ್ಲ ಬೇಡ ಬೇಡ ಅಂತ ಒಂಥರ ಮನಸ್ಸು. ಆಮೇಲೆ ನನ್ನ ತಾಯಿ ಕನಸಲ್ಲಿ ಒಂದು ಪಾಸ್ಟ್ರು ಬಂದು ಹೇಳ್ತಾಯಿದ್ರು, ನಿನ್ನ ಮಗನಿಗೆ ಹೇಳು ಅವನು ಚಿಕ್ಕ ಮಕ್ಕಳಿಗೋಸ್ಕರ ಒಂದು ಮಾಡಬೇಕು, ಆಲ್ಬಮ್ ಮಾಡಬೇಕು, ಇಲ್ಲಾಂದರೆ ಅವನ ಬಾಯಿಗೆ ನಾನು ಜಿಪ್ ಹಾಕ್ಬಿಡ್ತೀನಿ ಅಂತ. ಅಂದರೆ ಅಷ್ಟೇ ಕ್ಲೋಸ್ ಒಂದು ರಾಗ ಅಂತ. ಒಂದು ಒಂದು ಭಯ ಬಂತು. ಓಕೆ, ನನಗೆ ಹೇಳಿರೋ ಮಾತು ನನ್ನ ತಾಯಿಗೆ ಹೆಂಗೆ ಗೊತ್ತಾಗ್ಬಿಡ್ತು ಅಂತ. ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಹೇಳ್ತಾ ಇದ್ದಾರೆ, ನೀನು ಯಾಕೆ ದೇವ್ರದ್ದು ವಿಷಯದಲ್ಲಿ ಮಾಡ್ತಿಲ್ಲ, ಒಂದು ಆಲ್ಬಮ್ ಮಾಡ್ಬೇಕಂತ ಹೇಳ್ತಾ ಇದ್ದಾರಲ್ಲ, ಅದು ನೀನು ಮಾಡ್ತಿಲ್ಲ, ಚಿಕ್ಕ ಮಕ್ಳದು ಏನೋ ವಿಷಯದಲ್ಲಿ ನೀನು ಮಾಡ್ಬೇಕಂತ ಮಾಡು ಅಂತ ಹೇಳಿದ್ರು ನನ್ನ ತಾಯಿ. ಆವಾಗ ನಾನು ಆಲೋಚನೆ ಮಾಡಿದೆ, ನನಗೆ ದೇವ್ರು ಮಾತಾಡಿತ್ತು, ನನ್ನ ತಾಯಿಗೆ ಹೆಂಗೆ ಗೊತ್ತಾಯಿತು ಅಂತ. ಆವಾಗ ಅವ್ರು ಹೇಳಿದ್ರು, ಈ ಥರ ಕನಸಾಗ ದೇವ್ರು ಒಬ್ಬ ಪಾಸ್ಟರ್ ಮೂಲಕ ಬಂದು ಮಾತಾಡಿದ್ರು ಅಂತ. ಸರಿ ಅಂದ್ಬಿಟ್ಟು ರೂಮ್ ಒಳಗೆ ಹೋದೆ ಬ್ರದರ್, ಕೂತ್ಕೊಂಡೆ. ಸರಿ ನಾನು ಮಾಡ್ತೀನಿ, ಆದರೆ ನಾನು ಹಣಕಾಸು ವಿಷಯದಲ್ಲಿ ಮುಂದೆ ಹೋಗೋದಿಲ್ಲ. ನೀನು ಹಣಕಾಸು ಕೊಟ್ಟರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗೋದಿಲ್ಲ, ನೀನೇ ಎಲ್ಲ ಇದು ಮಾಡಿಕೊಡ್ಬೇಕಂತ. ಹಾಗೆ ಷರತ್ತು ಹಾಕ್ಕೊಂಡು ದೇವ್ರ ಹತ್ರ ಒಡಂಬಡಿಕೆ ಮಾಡಿಕೊಂಡು ಬಂದೆ. ಹಾಡುಗಳು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಪ್ರಾರಂಭ ಮಾಡಿದೆ. ನಾನು ಯಾವ ರೀತಿ ಹಾಡ್ಬಾರ್ದು ಅಂದರೆ, ಒಂದು ಸಾಂಗ್ ಬರೆದೆ ಬ್ರದರ್, ನನಗೆ ಎಕ್ಸಾಮ್ ಫೀಸ್ ಕಟ್ಟಬೇಕು, ಅಮೌಂಟ್ ಇಲ್ಲ ನನ್ನ ಹತ್ರ, ಇದ್ರ ಮೇಲೆ ಹೊಡಿತಾ ಇರೋದಂತ ಸೈತಾನ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದನ್ನೆಲ್ಲ ಸೋಲುಗಳೆಲ್ಲ ತಗೊಂಬಂದು ನಾನು ಕುಗ್ಗಿಸಿ ಇವತ್ತು ನನ್ನ ದೇವ್ರ ಸಂಪರ್ಕದಿಂದ ಕಿತ್ತಾಕ್ಬೇಕು ಅಂತ ಅವನು ಮಾಡ್ತಾ ಇರೋ ಈ ಕುತಂತ್ರ ಎಲ್ಲ ನನಗೆ ಚೆನ್ನಾಗಿ ಗೊತ್ತಾಗ್ಬಿಡ್ತು. ದೇವ್ರ ಸನ್ನಿಧಾನಕ್ಕೆ ಹೋದಾಗ ರೂಮಲ್ಲಿ ನಿಂತ್ಕೊಂಡೆ, ಆ ಕಡೆ ಈ ಕಡೆ ತಿರ್ಗಾಡ್ದೆ. ಸೈತಾನ್ ನನ್ನ ಹತ್ರನೇ ಇದ್ದಾನೆ ಅಂದ್ಬಿಟ್ಟು ಒಂದು ಮಾತಾಡಿದೆ, ಇದು ಸೇನಾಧೀಶ್ವರ ಕರ್ತನ ಸೇನೆ, ಇದಕ್ಕೆ ಯಾವತ್ತೂ ಸೋಲಿರೋದಿಲ್ಲ. ಎಜುಕೇಶನ್ ಮೇಲೆ ಹೊಡಿತೀಯಾ, ನಿಮ್ಗೆ ಎಷ್ಟಾಗೈತೋ ಹೊಡ್ಕೊ, ಇದಕ್ಕೆ ಮಾತ್ರ ಸೋಲು ಬರೋದಿಲ್ಲ ಅಂತ ಒಂದು ಲೈನ್ ಮಾಡಿ ಇಟ್ಕೊಂಡೆ. ಆ ಲೈನ್ ಬಂತು ಬಾಯಲ್ಲಿ, ಆವಾಗಲೇ ಸ್ಟಾರ್ಟ್ ಮಾಡಿದೆ. ಇದು ಸೇನಾಧೀಶ್ವರ ಕರ್ತನ ಸೈನ್ಯವೂ, ಇದಕ್ಕೆ ಸೋಲೆ ಇಲ್ಲ ಕೇಳು ನೀನೀಗ, ಹೆದರಲು ಕುಗ್ಗಲು ಇನ್ಯಾವ ಭಯವು ಇಲ್ಲ, ಹೆದರಲು ಕುಗ್ಗಲು ಇನ್ಯಾವ ಸೋಲು ಇಲ್ಲ. ಸೋಲಿದೆ ನನ್ನ ಹತ್ರ ಬರ್ತಾ ಇದೆ, ಆದ್ರೆ ನಾನು ಹೇಳ್ತಾ ಇದ್ದೀನಿ ಸೈತಾನಿಗೆ, ಇಷ್ಟು ದಿನ ಅವ್ನು ಮಾತು ಹೇಳ್ಕೊಂಡು ಕುಗ್ಗಿ ಹೋಗಿದ್ದು ಸಾಕಾಯ್ತು, ಇನ್ಮೇಲೆ ನನಗೆ ಯಾವ ಸೋಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸೇನೆಗಳ ಕರ್ತನು ನನ್ನ ಸಂಗಡ ಇರುವಾಗ, ಯುದ್ಧವೆಂದು ಆತನ ಕೈಯಲ್ಲೇ ನಡೆಯುವಾಗ. ಇನ್ನು ಯುದ್ಧ ಕರ್ತಂದು, ನಾನೇನ್ ಮಾಡ್ಬೇಕು, ಸ್ತುತಿ ಮಾಡ್ಬೇಕು. ಈ ತರ ಲೈನು ಸೈತಾನಿಗೆ ಹೇಳ್ತಾ ಇದ್ದೀನಿ. ಅದು ಸಿಡಿಯಲ್ಲಿ ಕೂಡ ಇತ್ತು. ಇದ್ರಲ್ಲೂ ಅದೇ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದೆ. ಹೇಳಿದ್ರೆ ಇವನಿಗೆ ಹೇಳ್ಬೇಕು, ಇವನ್ ಬೀಳಿಸ್ಬೇಕು, ಇವ್ನು ನನ್ನನ್ನೆಷ್ಟು ಕೆಡಿಸ್ಬೇಕಂತ ಆಲೋಚನೆ ಮಾಡ್ತಾ ಇದ್ದೇನೋ, ಇವನ್ ಸಾಮ್ರಾಜ್ಯನ ಅಷ್ಟೇ ಬೀಳಿಸ್ಬೇಕಂತ ನಾನು ಆಲೋಚನೆ ಮಾಡಕ್ಬಿಟ್ಟೆ. ಆಮೇಲೆ ಸರಿ ಅಂದ್ಬಿಟ್ಟು ಆಯ್ತು, ಎಲ್ಲ ಆಯ್ತು. ಒಬ್ಬ ಬ್ರದರ್ ಸಿಕ್ಕಿದ್ರು. ಬ್ರದರ್, ನಿಮ್ಮ ಆಲ್ಬಮ್ ನಾನು ಮ್ಯೂಸಿಕ್ ಮಾಡ್ಕೊಡ್ತೀನಿ ಅಂದ್ರು. ಸಾಂಗ್ಗಳನ್ನೆಲ್ಲ ರೆಡಿ ಮಾಡಿದ್ರೆ? ರೆಡಿ ಮಾಡಿರಲಿಲ್ಲ. ಅವ್ರ ಫಸ್ಟ್ ಆಲ್ಬಮ್ ಅಲ್ಲಿ ಯೇಸು ರಕ್ತ ಜಯ ಕೇಳಿ ಅವ್ರಿಗೆ ತುಂಬಾ ಇಷ್ಟ ಆಗಾಯ್ತು ಆ ಬ್ರದರ್ಗೆ. ನನಗೆ ನೋಡಿ ಆ ಯೇಸು ರಕ್ತ ಜಯ ಸಾಂಗು ಎಲ್ಲೇ ಹೋದ್ರೆ ಸಾಕು, ಯೇಸು ರಕ್ತ ಜಯ ಅಲ್ವಾ, ಯೇಸು ರಕ್ತ ಜಯ ಅಲ್ವಾ ಅಂತ ಹೇಳೋರು. ನನ್ನ ಹೆಸರೇ ಮಾಡ್ತಾ ಹೋಗಿ ಯೇಸು ರಕ್ತ ಜಯ ಅಂತ. ಅವಾಗ ಬ್ರದರ್ಗೆ ತುಂಬಾ ಇಷ್ಟ ಆಗಿ, ಅಣ್ಣ ನನಗೆ ಬ್ರದರ್ ನೆಕ್ಸ್ಟ್ ಆಲ್ಬಮ್ ಮಾಡೋಕ್ಕೆ ಒಂದು ಕೊಡಿ, ನಾನು ಮಾಡ್ಕೊಡ್ತೀನಿ ಫುಲ್ ಅಂತ. ಸರಿ ಓಕೆ ಕೊಡ್ತೀನಿ, ನೀವೇ ಮಾಡಿ ಅಂದ್ಬಿಟ್ಟು ಕೊಟ್ಬಿಟ್ಟು. 19 ಏಜ್, ಅವನ ಬಗ್ಗೆ ನಂಗೆ ಏನು ಗೊತ್ತಿಲ್ಲ, ಏನೋ ಒಂದು ಮನ್ಸು ನೆಮ್ಮದಿ ಆಯ್ತು. ಸರಿ ಬ್ರದರ್ ಮಾಡಿ ಅಂದ್ರೆ ಬೇರೆ ಸಿಡಿ ಮಾಡಿದಾರೆ ಇಲ್ಲಿ ತನಕ? ಅವರು ಮಾಡಿಲ್ಲ, ಒಂದೇ ಒಂದು ಸಾಂಗ್ ಮಾಡಿ ಇಟ್ಟಿದ್ರು ಮ್ಯೂಸಿಕ್. ಕೇಳಿದೆ, ಸರಿ ಮಾಡಿ ಬ್ರದರ್ ಅಂತ ಹೇಳಿದೆ, ಕೊಟ್ಬಿಟ್ಟೆ. ಸಾಂಗ್ ಕೊಡಿ ಅಂತ ಒಂದು ದಿವಸ ಫೋನ್ ಹಾಕಿದ್ರು. ಅಂದ್ರೆ ಎಲ್ಲ ಸಾಂಗ್ ರೆಡಿ ಆಗಿಲ್ಲ? ಯಾವುದು ಆಗಿಲ್ಲ ರೆಡಿ, ಆದ್ರೆ ಒಂದು ಟೈಟಲ್ ಇತ್ತು, ಈ ಚಿಕ್ಕ ಮನಸ್ಸು ನಿನ್ನ ಸ್ತುತಿಸುವುದಂತ. ಯಾಕೆ ನೀವು ಫಸ್ಟ್ ಕೆಲ ಜನ ಎಲ್ಲ ಕಣ್ಣೀರು ಮರಗಳು ಭಾಗ 1, 2, 2, 3, 4, 5 ಅಂತ ಆತರ ಅದರದಿರ ನನ್ನ ಮನವಿ. ಇದು ನಿಮ್ದು ಬಂದು ಕರೆಕ್ಟ್. ನೀವು ಕೇಳ್ತಾ ಇರೋ ಕ್ವಶನ್ ನನಗೆ ಇವಾಗ ಆನ್ಸರ್ ಹೇಳ್ಬೇಕು ಅನ್ಸ್ತಿದೆ. ಅಂದ್ರೆ ನಿಮ್ದು ಬಂದು ಯೌವನ ಕಾಲ ಸೃಷ್ಟಿ, ಬೇರೆ ಹೆಸರು ಬೇರೆ ಇಟ್ಟಿದ್ದಾರೆ. ಯಾಕಿಟ್ಟೆ ಅಂದ್ರೆ, ಇದು ನನಗೂ ದೇವ್ರ ಹತ್ರ ನಡೆದ ಒಂದು ಒಡಂಬಡಿಕೆ. ನಾನು ಇನ್ನು ಮುಂದೆ ಆಲ್ಬಮ್ ಮಾಡ್ಬೇಕಾ ಮಾಡಬಾರ್ದ, ಈ ಸಿಡಿ ಮೂಲಕ ನಂಗೆ ತಿಳ್ಪಡಿಸು. ಆ ಸಿಡಿಗೆ ನಂಗೆ ಕೈ ಹಾಕಲ್ಲ, ಒಂದು ಹೊಸ ಸಿಡಿ ಮಾಡೋದಕ್ಕೆ ದೇವ್ರ ಆಲೋಚನೆ ಕೊಟ್ಟ. ನೋಡು, ಈ ಚಿಕ್ಕ ಮನಸ್ಸು ನಿನ್ನ ಸ್ತುತಿಸುವುದಂತ ಒಂದು ಟೈಟಲ್ ಇಟ್ಕೊ. ಇದರಲ್ಲಿ ಮಕ್ಕಳನ್ನೆಲ್ಲ ಸ್ವಲ್ಪ ಆರಿಸ್ಕೊ,
ನಾನು ತಿಳ್ಪಡಿಸ್ತೀನಿ ಯಾರನ್ನ ಆರಿಸ್ಕೊಬೇಕು ಅಂತ. ಆವಾಗ ನಾನು ಇದು ಮಾಡಿದೆ, ಈ ಸಿಡಿಯಲ್ಲಿ ನಾನು ಅಭಿವೃದ್ಧಿ ಪಡಿಸ್ತೀನಿ ನಿನ್ನ, ಈ ಅಭಿವೃದ್ಧಿ ನೋಡ್ಬಿಟ್ಟು ನೀನು ಇನ್ನು ಮುಂದೆ ಆಲ್ಬಮ್ ಮಾಡಬೇಕು ಅಂತ ಹೇಳಿದ್ರು. ಆಯ್ತು ದೇವರೇ ಅಂದ್ಬಿಟ್ಟು ಅದೇ ಅವ್ರು ಹೇಳಿದ್ದು ಚಿಕ್ಕ ಮನಸ್ಸು ನಿನ್ನ ಸ್ತುತಿಸುವುದಂತ ಟೈಟಲ್ ಇಟ್ಕೊಂಡೆ. ಆ ಬ್ರದರ್ಗೆ ಕೊಟ್ಟೆ, ಇದು ಸೇನಾಧೀಶ್ವರ ಕರ್ತನ ಸೇನುವು ಅಂತ ಸಾಂಗ್ ಕೊಟ್ಟೆ. ಬ್ರದರ್ ಚರಣ ಕಳಿಸಿ ಚೆನ್ನಾಗಿದೆ ಸಾಂಗ್ ಅಂದ್ಬಿಟ್ಟು ಇದು ಮಾಡಿದೆ. ಚರಣಗೆ ಒಂದು 2 ತಿಂಗಳು ಓಡಾಡಿದೆ. ಏನು ಬರೆಯೋಕ್ಕೆ ಗೊತ್ತಾಗ್ತಿಲ್ಲ, ಏನು ಮಾಡೋದು ಸರಿ. ಎಲ್ಲ ಆಲ್ಬಮ್ಗಳು ಸಾಂಗಲ್ಲಿ ಫಸ್ಟ್ ಆಲ್ಬಮ್ ಸಾಂಗಲ್ಲಿ ದೇವ್ರನ್ನ ಕೇಳ್ಕೊಂಡೇ ಬರ್ದಿತ್ತು. ಇದಕ್ಕೇನು ಮಾಡೋಣ ಅಂತ ದೇವ್ರನ್ನೇ ಕೇಳೋಣ ಅಂದ್ಬಿಟ್ಟು ಪ್ರೇಯರ್ ಮಾಡಕ್ಕೆ ಕೂತ್ಕೊಂಡೆ. ಅವಾಗ ದೇವರ ಆತ್ಮನ ಮಾತಾಡ್ದೆ, ನಿನ್ನ ಜೀವಿತದಲ್ಲಿ ಯಾವ ದಿಕ್ಕುಗಳಲ್ಲಿ ಬ್ಲಾಕ್ ಆಗಿತ್ತು, 4 ದಿಕ್ಕಲ್ಲಿ ಆಶೀರ್ವಾದ ಬ್ಲಾಕ್ ಆಗಿತ್ತಲ್ಲ, ಇವಾಗ ಸ್ಟಾರ್ಟ್ ಮಾಡು. ಯೆಹೋಶುವ ಪಾಟ್ನಿಗೆ ಎಷ್ಟು ದಿಕ್ಕಿಂದ ರಾಜರು ಬಂದ್ರು ನಾನು ಯುದ್ಧ ಮಾಡಿ ಅವ್ರನ್ನ ಓಡಿಸ್ದೆ. ಇವತ್ತು ನಿನ್ನ ಲೈಫಲ್ಲೂ ಹಂಗೆ ನಾನು ಮಾಡ್ತೀನಿ. ನಿನ್ನ 4 ದಿಕ್ಕಲ್ಲಿ ಯಾರೇ ಬರಲಿ, ಇಂಥ ಶತ್ರುಗಳೇ ಬರಲಿ, ನಾನು ಓಡಿಸ್ತೀನಿ. ಆವಾಗೇ ಚರಣ ಸ್ಟಾರ್ಟ್ ಆಯಿತು. ಅದಕ್ಕೊಂದು ಟ್ಯೂನ್ ಚೆನ್ನಾಗಿ ಬಂತು ನಂಗೆ ಬ್ರದರ್. 4 ದಿಕ್ಕುಗಳಿಂದ ಒಯ್ರಿ ದಂಡು ಎದ್ದು ನಿಂತರು, ಭಯವು ನಮಗೆ ಇಲ್ಲ ಅಂತ ಒಂದು ಲೈನ್ ಬಂತು. ಆಮೇಲೆ ನೆಕ್ಸ್ಟು ಯೆಹೋಶುವ ಪಾಟನಂತೆ ದೇವರ ಬಳಿ ಪ್ರಾರ್ಥಿಸೋಣ, ವೈರಿ ದಂಡು ಓಡಿ ಹೋಗುವನು ಅಂತ ಈ ಥರ ಲೈನ್ ಮಾಡಿ ಇಟ್ಕೊಂಡು ಅದು ಕಂಪ್ಲೀಟ್ ಮಾಡ್ಬಿಟ್ಟೆ. ಎಲ್ಲ ಸಾಂಗ್ ಕಂಪ್ಲೀಟ್ ಮಾಡಿ ಅವ್ರಿಗೆ ಕಳಿಸ್ದೆ. ಆಮೇಲೆ ಇದ್ರಿಗೂ ನಾನು ವರ್ಷಿಪ್ ಸಾಂಗ್ ಕೇಳಿದೆ, ಒಂದು ವರ್ಷಿಪ್ ಸಾಂಗ್ ಕೊಡು ಅಂತ. ಅಂದರೆ ಒಂದು ತುಂಬ ದಿನದಿಂದಲೇ ನನಗೆ ಮೇಲಂತಸ್ತಿನ ಸಾಂಗ್ ಸಿಕ್ಕುವಾಗ 1 ವರ್ಷ ಆದಮೇಲೆ ನನಗೆ ಈ ಸಾಂಗ್ ಸಿಕ್ಕಿತ್ತು. ಪರಿಶುದ್ಧನೇ ಪರಿಶುದ್ಧನೇ ನನ್ನೊಳಗೆ ವಾಸಿಸಯ್ಯ, ನನ್ನೊಳಗೆ ವಾಸಿಸಯ್ಯ, ಈ ಸಾಂಗ್ ಸಿಕ್ತು. ಹೋಗಿ ಕುತ್ಕೊಂಡೆ, ದೇವರ ಆತ್ಮನ ಅದೇ ಬಾಯಲ್ಲಿ ಬರ್ತಾ ಇದ್ದೇನೆ ಸಾಂಗು. ಇಲ್ಲ ಇದೇ ಮಾಡು ವರ್ಷಿಪ್ ಸಾಂಗ್, ಇದೇ ವರ್ಷಿಪ್ ಸಾಂಗ್ ಅಂತ. ನನಗೆ ಇನ್ನೂ ಚೆನ್ನಾಗಿರೋದು ಬೇಕಪ್ಪ, ಇನ್ನೂ ಚೆನ್ನಾಗಿರೋದು ಅಂತ. ನಾನು ಇದೇ ನಿನಗೆ ಕೊಟ್ಟಿರೋದು, ಇನ್ನೂ ಚೆನ್ನಾಗಿರಲ್ಲ, ಇದೇ ಕೊಟ್ಟಿರೋದು, ಇದೇ ಮಾಡು ಅಂತ ಹೇಳಿದ್ರು. ಆಮೇಲೆ ಅದು ಮಾಡಿದೆ, ಪರಿಶುದ್ಧನೇ ಸಾಂಗ್ ಅಂತ ಮಾಡಿದೆ. ಅದರಲ್ಲಿ ಒಂದು ಚರಣ ಬರೆದಿದ್ದೀನಿ ನಾನು. ಅಸಾಧ್ಯ ಕಾರ್ಯವ ಸಾಧಿಸಬೇಕು, ಪರಿಶುದ್ಧ ಆತ್ಮನಿಂದ ತುಂಬಿಸಯ್ಯ, ನನ್ನೊಳಗೆ ವಾಸಿಸಯ್ಯ, ಏಸಯ್ಯ ನನ್ನೊಳಗೆ ವಾಸಿಸಯ್ಯ. ಈ ಥರ ಚರಣ. ಈ ಲೈನು ಏನಕ್ಕೆ ಬಂತಂದರೆ, ಇವತ್ತು ನಾನು ಅದೇ CD ವಿಷಯದಲ್ಲಿ ಫಸ್ಟ್ ಆಲ್ಬಮ್ದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಯಾಕೆ ಸಾಧನೆ ಮಾಡೋಕ್ಕಾಗಿಲ್ಲ ಅಂದರೆ, ಪರಿಶುದ್ಧಾತ್ಮ ನಾನು ಮುಂದೆ ಇಟ್ಕೊಂಡಿಲ್ಲೇನೋ ಒಂದು ಆಲೋಚನೆ ಬಂತು. ಆವಾಗ ಈ ಲೈನ್ ಮಾಡಿದೆ, ಅಸಾಧ್ಯ ಕಾರ್ಯ ನಾನು ಇವಾಗ ಸಾಧನೆ ಮಾಡಬೇಕು, ನನಗೆ ಪರಿಶುದ್ಧಾತ್ಮ ಸಹಾಯ ಬೇಕು ದೇವರೇ ಕೊಡುವಂತ. ಆ ರೀತಿ ಹಾಡುಗಳು ಮಾಡಿ ಪರಿಶುದ್ಧನೇ ಪರಿಶುದ್ಧನೇ ನನ್ನೊಳಗೆ ವಾಸಿಸಯ್ಯ, ನನ್ನೊಳಗೆ ವಾಸಿಸಯ್ಯ. ಪರಿಶುದ್ಧನೇ ಪರಿಶುದ್ಧನೇ ನನ್ನೊಳಗೆ ವಾಸಿಸಯ್ಯ, ಏಸಯ್ಯ ನನ್ನೊಳಗೆ ವಾಸಿಸಯ್ಯ.
ಪರಲೋಕ ನಾನೀಗ ನೋಡಬೇಕು, ಆತ್ಮಿಕ ಕಣ್ಣುಗಳು ತೆರೆಯಬೇಕು. ಪರಲೋಕ ನಾನೀಗ ನೋಡಬೇಕು. ನನ್ನೊಳಗೆ ವಾಸಿಸಯ್ಯ ಯೇಸಯ್ಯ, ನನ್ನೊಳಗೆ ವಾಸಿಸಯ್ಯ. ನನ್ನೊಳಗೆ ವಾಸಿಸಯ್ಯ ಈಸಯ್ಯ, ನನ್ನೊಳಗೆ ವಾಸಿಸಯ್ಯ. ಪರಿಶುದ್ಧನೇ ಪರಿಶುದ್ಧನೇ, ನನ್ನೊಳಗೆ ವಾಸಿಸಯ್ಯ. ಏಸಯ್ಯ, ನನ್ನೊಳಗೆ ವಾಸಿಸಯ್ಯ. ಅಸಾಧ್ಯ ಕಾರ್ಯವ ಸಾಧಿಸಬೇಕು, ಪರಿಶುದ್ಧ ಆತ್ಮನಿಂದ ತುಂಬಿಸಯ್ಯ. ಅಸಾಧ್ಯ ಕಾರ್ಯವ ಸಾಧಿಸಬೇಕು, ಪರಿಶುದ್ಧ ಆತ್ಮನಿಂದ ತುಂಬಿಸಯ್ಯ. ನನ್ನೊಳಗೆ ವಾಸಿಸಯ್ಯ ಯೇಸಯ್ಯ, ನನ್ನೊಳಗೆ ವಾಸಿಸಯ್ಯ. ನನ್ನೊಳಗೆ ವಾಸಿಸಯ್ಯ ಏಸಯ್ಯ, ನನ್ನೊಳಗೆ ವಾಸಿಸಯ್ಯ. ಪರಿಶುದ್ಧನೇ ಪರಿಶುದ್ಧನೇ, ನನ್ನೊಳಗೆ ವಾಸಿಸಯ್ಯ. ಏಸಯ್ಯ, ನನ್ನೊಳಗೆ ವಾಸಿಸಯ್ಯ. ಕಡೆಯ ಕಾಲದ ಅಭಿಷೇಕ ಸುರಿಯಲಿ, ಯೌವನಸ್ಥನು ಅಭಿಷೇಕ ಹೊಂದಲಿ. ಕಡೆಯ ಕಾಲದ ಅಭಿಷೇಕ ಸುರಿಯಲಿ, ಯೌವನಸ್ಥನು ಅಭಿಷೇಕ ಹೊಂದಲಿ. ನನ್ನೊಳಗೆ ವಾಸಿಸಯ್ಯ ಯೇಸಯ್ಯ, ನನ್ನೊಳಗೆ ವಾಸಿಸಯ್ಯ. ನನ್ನೊಳಗೆ ವಾಸಿಸಯ್ಯ ಈಸಯ್ಯ, ನನ್ನೊಳಗೆ ವಾಸಿಸಯ್ಯ. ಪರಿಶುದ್ಧನೇ ಪರಿಶುದ್ಧನೇ, ನನ್ನೊಳಗೆ ವಾಸಿಸಯ್ಯ. ಏಸಯ್ಯ, ನನ್ನೊಳಗೆ ವಾಸಿಸಯ್ಯ. ಯೇಸುವೆ, ನನ್ನ ತಂದೆಯಾದ ದೇವರೇ, ನಾನು ಹೋಗಿ ಮತ್ತೊಬ್ಬ ಸಹಾಯಕನನ್ನು ಕಳಿಸಿಕೊಡುವೆನೆಂದು ಹೇಳಿದ್ದೀರಲ್ಲ, ಆ ಪರಿಶುದ್ಧ ಆತ್ಮನನ್ನು ನಮ್ಮ ಮೇಲೆ ಚಲಿಸುವಂತೆ ಮಾಡು ದೇವರೇ. ಪ್ರತಿಯೊಬ್ಬ ಯೌವನಸ್ಥರು ನಿನ್ನ ಪರಿಶುದ್ಧ ಆತ್ಮನಿಂದ ತುಂಬಲಿ ಕರ್ತನೆ. ಕಡೆಗಾಲದಲ್ಲಿ ನಾನೆಲ್ಲ ಜನರ ಮೇಲೆ ನನ್ನ ಆತ್ಮನನ್ನು ಸುರಿಸ್ತೀನಿ ಅಂತ ಹೇಳಿದಿರಲ್ಲ, ನಿನ್ನ ಆತ್ಮನನ್ನು ಸುರಿಸು ದೇವರೇ, ನಿನ್ನ ಆತ್ಮನನ್ನು ಸುರಿಸು. ಆಮೇನ್. ಅದನ್ನಾದ್ಮೇಲೆ ನನಗೆ ನಾನು ಆಲೋಚನೆ ಮಾಡ್ತಿದ್ದೆ, ದೇವ್ರೆ
ಸೈತಾನಿಗೆ ಇನ್ನೊಂದು ಏನಾದರೂ ಅವನ್ನ ಹೀನಪಡಿಸ್ಬೇಕು, ಅವನು ನನ್ನ ಮೇಲೆ ಎಷ್ಟು ಇದು ಮಾಡಿದ್ದಾನೆ ಅಂತ ಕೇಳುವಾಗ ಅವಾಗೊಂದು ಕೇಳಿದೆ ಸಾಂಗು ಕೊಡು ದೇವ್ರೆ ಅಂತೇಳಿ. ಅವಾಗ ನನಗೆ ದೇವರ ಆತ್ಮ ಹಿಡಿದು ಕಡೆಯ ಕಾಲದಲ್ಲಿ ಒಂದು ಸಂತತಿನ ನಾನು ಎದುರು ನಿಲ್ಲಿಸ್ತೀನಿ ಅಭಿಷೇಕದ ಮೂಲಕ ನನ್ನ ಆತ್ಮನ ಸುರಿಸಿ ಅಂತ. ಅವಾಗ ಸಂತತಿ ಅಂತ ಬಂತು. ಆವಾಗ ಎಲ್ಲೋ ಒಂದು ಕಡೆ ಒಂದು ಲೈನ್ ಬಂತು, ಸೈತಾನನ ತಲೆಯನ್ನು ಜಜ್ಜಿದ ಹಾಕಿದನು ಅಂತ. ಆವಾಗ ನಾನು ಅದನ್ನ ಆಲೋಚನೆ ಮಾಡ್ತಾ ಗಾಡಿಯಲ್ಲಿ ಬರುವಾಗ ಆವಾಗ ಲೈನ್ ಸಿಕ್ತು ನನಗೆ, ಸೈತಾನ ತಲೆಯನ್ನು ಜಜ್ಜುವ ಕಡೆಯ ಸಂತತಿ ನಾವುಗಳೇ ಅಂತ ಒಂದು ಲೈನ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಹಂಗೆ, ನಾವು ಯೇಸುವಿನ ರಕ್ತದಲ್ಲಿ ಜನಿಸಿರುವೆ, ನಾವು ಯೇಸುವಿನ ಆತ್ಮನಿಂದ ತುಂಬಿರುವೆ, ನಾವು ಯೇಸುವಿನ ರಕ್ತದಲ್ಲಿ ಜನಿಸಿರುವೆ, ನಾವು ಯೇಸುವಿನ ಆತ್ಮನಿಂದ ತುಂಬಿರುವೆ, ಜಯವು ಜಯವು ನಮ್ಮದೇ ಕೇಳು ಸೈತ ನಮ್ಮ ಕಾಲ ಕೆಳಗೆ, ಜಯವು ಜಯವು ನಮ್ಮದೇ ಕೇಳು ಸೈತ ನಮ್ಮ ಕಾಲ ಕೆಳಗೆ. ನನಗೆ ತುಂಬ ಸಂತೋಷ ಆಗ್ಬಿಡ್ತು ಬ್ರದರ್. ಈ ಲೈನ್ಗಳು ನಂಗೆ ಸಿಗ್ತಾ ಇದ್ದಾಗೆ ನನಗೆ ಆಶ್ಚರ್ಯ, ಏನು ನನಗೆ ಸಿಗ್ತಾ ಇದೆ ಈ ಥರ ಲೈನ್ಗಳು ಅಂತ. ಲಿರಿಕ್ಸು ನನಗೆ ಈ ಥರ ಸಿಗ್ಬೇಕಾ, ಅವನ್ನ ಒಂಥರ ಹೀನ ಸ್ಥಿತಿಗೆ ಮಾಡೋದಕ್ಕೆ ಅಂದ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿದೆ. ಪಲ್ಲವಿ ಆಯಿತು, ಚೆನ್ನಾಗಿ ಏನು ಮಾಡೋದಂತ. ಆಮೇಲೆ ಒಂದು ಪ್ರಕಟಣೆಯಲ್ಲಿ ಒಂದು ಮಾತು ಇದೆ, 19 ಅನಿಸ್ತಿದೆ, ದೇವದೂತರು ಬಂದು ಸೈತಾನನ್ನ ಸರಪಣಿಗಳಿಂದ ಕಟ್ಬಿಟ್ಟು ಅವನ್ನ ಒಂದು ಪಾತಾಳಕ್ಕೆ ಹಾಕಿ ಇದು ಮಾಡ್ತಾನಂತ. ಆ ಒಂದು ಇಮೇಜು ಅದೊಂದು ನೆನ್ಪಿಟ್ಕೊಂಡು ನಾನು ಮಾಡಿದೆ. ಅದೊಂದು ಸ್ಟೋರಿ ಥರನೇ ಬರಬೇಕಂತ ಮಾಡಿದೆ. ಏನಂದ್ರೆ ಸೆಕೆಂಡ್ ಲೈನ್, ಆ ಘಟ ಸರ್ಪನಾದ ಸೈತಾನನ್ನ, ಆ ವಂಚನೆಗಾರನ ಸೈತಾನನ್ನ ಸರಪಣೆಗಳಿಂದ ಬಂಧಿಸುವೆ, ಅವನ ತಲೆಯನ್ನು ಜಜ್ಜುವೆ, ಸರಪಣೆಗಳಿಂದ ಬಂಧಿಸುವೆ, ಅವನ ತಲೆಯನ್ನು ಜಜ್ಜುವೆ, ದೇವರ ಆತ್ಮನ ಬಲದಿಂದಲೇ ಈ ಕಾರ್ಯವ ಮಾಡುವೆನು, ದೇವರ ಆತ್ಮನ ಬಲದಿಂದಲೇ ಈ ಕಾರ್ಯವ ಮಾಡುವೆನು. ಈ ಥರ ಪ್ರಕಟಣೆಯಲ್ಲಿಯೇ ಬರ್ದಿದ್ದೀನಿ ಎಲ್ಲ. ಅವನ್ ಏನಂದ್ರೆ, ಆ ಘಟ ಸರ್ಪನಾದ ಸೈತಾನನ, ಆ ದೂರುಗಾರನ ಸೈತಾನನ ಸರಪಣಿಗಳಿಂದ ಬಂಧಿಸುವೆ, ಅವನ ಕಾರ್ಯವನ್ನು ಕುಂದಿಸುವೆ, ಯೇಸುವಿನ ವಾಕ್ಯದ ಬಲದಿಂದಲೇ ಈ ಕಾರ್ಯವ ಮಾಡುವೆನು. ಮತ್ತೆ ಆ ಪಿಶಾಚಿಯಾದ ಸೈತಾನನ್ನ, ಆ ದಂಗೆಗಾರನ ಸೈತಾನನ್ನ, ಹೀಗೆ ಪ್ರಕಟಣೆಯಲ್ಲಿ ಸೈತಾನ್ ಯಾವ್ಯಾವ ಹೆಸರಿಟ್ಟಿಗಳು ಇಟ್ಟಿದ್ರೋ ಒಂದೊಂದೇ ಹೆಸರುಗಳಲ್ಲಿ ಹೇಳ್ಬಿಟ್ಟು ಅವನು ಬಂಧಿಸೋದು. ಲಾಸ್ಟಲ್ಲಿ ಯಜ್ಞದ ಕುರಿಯಾದಾತನ ರಕ್ತ ಬಲದಿಂದ ಈ ಕಾರ್ಯವ ಮಾಡುವೆನು ಅಂತ ಈ ರೀತಿ ಲಿರಿಕ್ಸ್ ಬಂತು. ತುಂಬ ಚೆನ್ನಾಗಿ ಬಂತು, ತುಂಬ ಇಷ್ಟ ಆಯಿತು. ಆಮೇಲೆ ಇದೆಲ್ಲ ನನ್ನ ಮೈಂಡ್ ತಕ್ಕಾಗೆ ನಾನು ಸಾಂಗ್ ಬರೆದೆ. ಇವಾಗ ಮಕ್ಕಳನ್ನ ಆಡಿಸ್ಬೇಕು ಅಂತ ದೇವ್ರು ಹೇಳಿದಾನಲ್ಲ ಅಂದ್ಬಿಟ್ಟು, ದೇವ್ರ ಮಕ್ಕಳಿಗೋಸ್ಕರ ಏನು ಸಾಂಗ್ ಮಾಡೋದು ಅಂತ ಇರುವಾಗ ನಾನು ಫಸ್ಟ್ ಒಂದು ಚರ್ಚೆಗೆ ಹೋಗ್ತಾ ಇದ್ದೆ. ಆವಾಗ ಅಣ್ಣ ಒಂದು ಸಾಂಗ್ ಆಡಿದ್ದು, ನಾನೊಂದು ಆಲ್ಬಮ್ ಬಿಡುಗಡೆ ಮಾಡಬೇಕಪ್ಪ ಪ್ರೇರ್ ಮಾಡ್ತಾ ಇದ್ದೀನಿ ಅಂತ. ಒಂದು ನಾನು ಚಿಕ್ಕ ಹುಡುಗನಿಗಿರುವಾಗ ಆ ಅಣ್ಣ ಒಂದು ಹಾಡು ಹೇಳಿತ್ತು, ಪಾರಿವಾಳವೇ ಪಾರಿವಾಳವೇ ಅಪ್ಪನ ಕಂಡೆಯ ಏಸಪ್ಪನ ಕಂಡೆಯ, ಅಪ್ಪನ ಕಂಡೆಯ ಏಸಪ್ಪನ ಕಂಡೆಯ. ಈ ಲೈನ್ ನನಗೆ ಅವತ್ತು ನೆನಪಂತು. ಹೆಂಗೋ ಆ ಹೆಣ್ಣು ಆಲ್ಬಮ್ ಮಾಡೋದಿಲ್ಲ, ಸರಿ ಈ ಹಾಡು ಹಾಕೋಣ ಅಂದ್ಬಿಟ್ಟು ಕ್ಲಿಯರ್ ಮಾಡಿದೆ. ಅದನ್ನ ಹಾಕೊಂಡು ದೇವರು ಅವ್ರನ್ನೇ ಹೆಚ್ಚಾಗಿ ಆಶೀರ್ವದಿಸ್ಲಿ. ಆದರೆ ಇದು ಮಕ್ಕಳಾಡೋಕ್ಕೆ ತುಂಬ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಹಾಕಿದೆ. ನಡೆದು ಬರುವ ದಾರಿಯಲ್ಲಿ ಯಾರ ನೀ ಕಂಡೆ ಅಂತ ಚರಣ, ಅಪ್ಪನ ಕಂಡೆಯ ಏಸಪ್ಪನ ಕಂಡೆಯ. ಮತ್ತೆ ಇನ್ನೊಂದು ಎರಡನೇ ಚರಣ, ರೆಕ್ಕೆ ಬಿಚ್ಚಿ ಆರುವಾಗ ಯಾರ ನೀ ಕಂಡೆ, ಆರಿ ಬರಲು ಬಾನಿನಲ್ಲಿ ಏನ ನೀ ಕಂಡೆ, ಅಪ್ಪನ ಕಂಡೆಯ ಏಸಪ್ಪನ ಕಂಡೆಯ. ಲಿರಿಕ್ಸ್ ಎಲ್ಲ ಆಯ್ತು, ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡ್ದ ಬ್ರದರು. ಒಬ್ಬ ಹುಡುಗನ ಆರಿಸ್ಕೊಂಡೆ ಮಾಲೂರಲ್ಲಿ ಒಂದು ಚರ್ಚಲ್ಲಿ. ಹುಡುಗನ 7 ವರ್ಷ ಏನೋ 12 ವರ್ಷ ಅನ್ಸ್ತಿದ್ದೆ ಅವನಿಗೆ. ಆರಿಸ್ಕೊಂಡೆ, ನೋಡಿದ್ರೆ ನಾನು ಅವನ ಬಗ್ಗೆ ಏನು ಅನ್ಕೊಂಡೆ, ಇವನೇನು ಹಿಂಗವನೇ ಚೆನ್ನಾಗಿ ಆಡ್ತಾನ ಅಂತ ಮನ್ಸಲ್ಲಿ, ಇವನ್ ಬಿಟ್ಟು ಬೇರೆ ಆರಿಸ್ಕೊಳೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋದೆ.
ಮಾಲೂರಿಂದ ಅವ್ರ ಬಗ್ಗೆ ಎಲ್ಲ ಹುಡುಗರದ್ದು ಟ್ರೈನ್ ಅಪ್ ಮಾಡಿ ಆರಿಸ್ಕೊಳೋವಾಗ ನನ್ನ ಮನ್ಸು ಕೇಳ್ತೀನಿ ಇವ್ ನೋಡಕ್ಕೆ ಹಿಂಗೆ ಅವನೇ ಹೆಂಗೆ ಕರ್ಸ್ಕೊಬೇಕು ಅಂತ ನನ್ನ ಮನ್ಸಲ್ಲಿ ಹಿಂಗೆ ಚೆನ್ನಾಗಿ ಆಡಲ್ಲ ಅಂದ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಂಡಿದ್ದೀನಿ. ಅವಾಗ ಒಂದು ಶಬ್ದ, ಏನಪ್ಪ ನಿನ್ನ ನೋಡಿದ್ರಲ್ಲ ಏನಂತ ಇದ್ರು ಅಂತ ನನಗೆ ಹೇಳಿದ್ರು. ಆಮೇಲೆ ಬ್ರದರ್ ಅಯ್ಯೋ ದೇವ್ರೆ ಸಾರಿ ದೇವ್ರೆ ಆ ಹುಡುಗನ್ನ ಆರಿಸ್ಕೊಂತೀನಿ ಅಂದ್ಬಿಟ್ಟು ಆರಿಸ್ಕೊಂಡೆ. ಬ್ರದರ್ ಸೂಪರ್ ಆಗಿ ಆಡಿದಾನ್ ಬ್ರದರ್. ಸ್ಟುಡಿಯೋದಲ್ಲಿ ಅವ್ನ ಸ್ಟುಡಿಯೋ ಅಂದ್ರೆ ಏನು ಗೊತ್ತಿಲ್ಲ, ನಾನೇ ಸ್ಟುಡಿಯೋ ಅಂದ್ರೆ ಭಯ ಪಡ್ತೀನಿ. ಟೂನ್ ಕೊಟ್ಟೆ, ಅವನ್ಗೆ ಕಾರಲ್ಲಿ ಕರ್ಕೊಬಂದೆ. ಮಾಲೂರಿಂದ ಬಂದ ನಮ್ಮ ಮನೆ ಹತ್ರಿಗೆ, ಕಾರಿಂದ ಕರ್ಕೊಂಡು ಹೋದೆ ಸ್ಟುಡಿಯೋಗೆ. ನಿನ್ ಸಾಂಗ್ ನೋಡಿ ಹಿಂಗಿರ್ತೈತೆ ಕೇಳ್ಕೊ ಅಂದ್ಬಿಟ್ಟು ಹೆಡ್ಸೆಟ್ ಹಾಕ್ಬಿಟ್ಟು ಕೇಳಿಸ್ದೆ. ಅವನು ಆಡ್ಕೊಂಡೇ ಬರ್ತಾಯಿದ್ದೆ ಇಂಟ್ರೆಸ್ಟ್ ಆಗಿ. ಆಡ್ತಾನ ಇಲ್ಲ ದೇವ್ರೆ ಬೇರೆ ನಡೆಸ್ಲಾ ಅಂತ ಹೇಳಿದ್ರು. ನೀನು ಮತ್ತೆ ಅದೇ ಬುದ್ಧಿಗೆ ಹೋಗ್ತಾ ಇದೆಯಾ, ಸುಮ್ಮನೆ ಇರೋ ಅಂದ್ಬಿಟ್ಟು ದೇವರ ಆತ್ಮ ಮಾತಾಡ್ತಾ ಇದ್ದೀನಿ. ಹೋದೆ ಸ್ಟುಡಿಯೋದಲ್ಲಿ ನಿಲ್ಲಿಸ್ತೀಯಪ್ಪ ಹುಡುಗನ, ನಾನೊಂದು ಹೆಡ್ಸೆಟ್ ಹಾಕ್ಕೊಂಡೆ. ಆಡ್ತೀಯ ತಾನಪ್ಪ? ಅಣ್ಣ ಆಡ್ತೀನಿ ಅಂದ ಅಷ್ಟೇ. ಹಾಕ್ಕೊಂಡ, ಮ್ಯೂಸಿಕ್ ಸ್ಟಾರ್ಟ್ ಆಯಿತು, ಓಡ್ತಾ ಇದ್ದೆ. ಹಾಡ್ದ ಬ್ರದರ್, ಪಾರಿವಾಳವೇ ಪಾರಿವಾಳವೇ ಅಪ್ಪನ ಕಂಡೆಯ ಈ ಸೊಪ್ಪನ ಕಂಡೆಯ, ಸಕ್ಕದಾಗ ಆಡ್ಬಿಟ್ಟ ಬ್ರದರ್. ನನಗೆ ಅಪ್ಕೊಂಡು ಮುತ್ತಿಡೋಣ ಅನಿಸ್ತು, ಅಷ್ಟು ಚೆನ್ನಾಗಿ ಆಡ್ಬಿಟ್ಟ. ನಾನು ಅವನಿಗೆ ಹೇಳಿಲ್ಲ ಇದೇ ತರ ಆಡು ಅಂತ, ಏನ್ ಹೇಳಿಲ್ಲ. ಕರೆಕ್ಟ್ ಆಗಿ ಶ್ರುತಿಗೆ ತಕ್ಕಂಗೆ ಆಡ್ತಾ ಇದ್ದಾನೆ. ನನಗೆ ಒಂದೊಂದ್ ಟೈಮ್ ಶ್ರುತಿಗೆ ತಕ್ಕಾಗ ಆಡಕ್ ಬರಲ್ಲ. ಒಂದು ವರ್ಡ್ಸ್ ಅವನು ತೆಲುಗು ಬೇರೆ ಮಾತಾಡೋದು ಲ್ಯಾಂಗ್ವೇಜ್, ಕನ್ನಡನ ಅಷ್ಟೇ ಸ್ಪಷ್ಟತೆಯಾಗಿ ಸೂಪರ್ ಆಗಿ ವರ್ಣನೆ ಮಾಡಿ ಆಡ್ದ. ಇವಾಗ ಅದನ್ನು ಬಿಡುಗಡೆ ಮಾಡಿದ್ಮೇಲೆ ತುಂಬಾ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ದಿವಸ ಮಕ್ಕಳ ಕೈಗೆ ಡ್ಯಾನ್ಸ್ ಮಾಡಿಸಿದ್ದಾರೆ ಆ ಸಾಂಗ್ ಹಾಕ್ಬಿಟ್ಟು. ಅವಾಗ ನಾನು ಹೇಳ್ದೆ, ನೀನು ಆಡಿರೋ ಸಾಂಗ್ ಎಲ್ಲೆಲ್ಲ ಆಡಿದಾರೋ ಗೊತ್ತಾ, ಎಂತೆಂಥ ಚರ್ಚ್ಗಳಲ್ಲಿ ಡ್ಯಾನ್ಸ್ ಆಡಿದ್ದಾರೆ ಗೊತ್ತಾ ಅಂತ. ದೇವ್ರು ಇನ್ನೂ ಯೂಸ್ ಮಾಡಲಿ ನಿನ್ನ, ಇದು ದೇವ್ರು ಮಾಡಿರೋ ಕಾರ್ಯ ಅಂದ್ಬಿಟ್ಟು. ಹಂಗೆ ಒಂದೊಂದೇ ಆಯಿತು. ಅದಕ್ಕಿಂತ ಮುಂಚೆ ನಾನು ಒಂದು ಪಾಪನ ಆರಿಸ್ಕೊಂಡಿದ್ದೆ, ಒಂದೇ ಒಂದು ಸಾಂಗ್ ಆಡ್ಸೋದಕ್ಕೆ ಅಂದ್ಬಿಟ್ಟು. ಅದು ಹೆಂಗೆ ಬರ್ದೆ ಅಂದ್ರೆ ಬ್ರದರ್, ಯಾರು ಇಲ್ಲದ ಪರಿಸ್ಥಿತಿ ಆ ಟೈಮಲ್ಲಿ ಬರ್ದಿತ್ತು ಸಾಂಗು. ನನಗ್ಯಾರು ಇಲ್ಲವೆಂದು ನೀ ಕೊರಗುವೆ ಏಕೆ ಮಗುವೆ, ನಿನಗಾಗಿ ಏಸು ಎಂದೋ ಕೊರಗಿದನು ನನ್ನ ಮಗುವೆ. ಏಸು ಬರುವನು ಮಹಾರಾಜ ಬರುವನು, ತನ್ನ ಮಹಿಮೆಯಿಂದ ನಿನ್ನ ಮೇಲಕ್ಕೆ ಎತ್ತುವನು, ತನ್ನ ಮಹಿಮೆಯಿಂದ ನಿನ್ನ ಕಾಯುವನು. ಈ ತರ ಲಿರಿಕ್ಸ್ ಅಂದ್ರೆ ಇದು ಕೂಡ ಮಕ್ಕಳಿಗೆ ಇದು ಮಕ್ಕಳಿಗೆ ಆಡಿಸ್ಬೇಕಂತ ನಾನು ಬರ್ದಿಟ್ಟಿದ್ದೆ ಫಸ್ಟ್. ಇದಕ್ಕೆ ಹಾಕಿದೆ, ಆರಿಸ್ಕೊಂಡಿದ್ದೆ. ಒಬ್ಬ ಪಾಸ್ಟ್ರು ಮಗಳನ್ನ ಆರಿಸ್ಕೊಂಡಿದ್ದೆ. ನೋಡಿದ ತಕ್ಷಣ ನನಗೆ ಇಷ್ಟ ಆಗ್ಬಿಡ್ತು. ಪಾಪ ಆಡಿತು. ಅವಾಗ 6 ವರ್ಷ ಇತ್ತು ಆ ಪಾಪಗೆ ನಾನು ನೋಡಿದಾಗ. 1 ವರ್ಷ ಇಂದ ಹೇಳ್ಕೊಂಬಂದೆ ಪಾಸ್ಟ್ರಿಗೆ, ಪಾಸ್ಟ್ರ ಮೈ ಆಡಿಸ್ತೀನಿ ನಿಮ್ಮ ಮಗಳನ್ನ ಒಂದು ಆಲ್ಬಮಲ್ಲಿ ಅಂತ. ಅವ್ರು ನಂಬಿದ್ರೆ ಎಲ್ಲ ಗೊತ್ತಿಲ್ಲ. ಒಂದು ಸಂದರ್ಭ ಬಂದ್ಬಿಡ್ತು, ಫೋನ್ ಮಾಡ್ದೆ, ಹೇಳಿದೆ ಅಕ್ಕ ಸಾಂಗ್ ಕಳಿಸ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡಿಸ್ಬಿಡಿ ಅಂತ. ಪ್ರಾಕ್ಟೀಸ್ ಮಾಡಿದ್ರು, ಕರ್ಕೊಂಬಂದೆ, ಪಾಪನ್ ಕರ್ಕೊಂಬಂದೆ. ಅವ್ರ ಅಪ್ಪ ಅಮ್ಮ ಯಾರೂ ಒಂದಿಲ್ಲ, ನಾನೇ ಕರ್ಕೊಂಬಂದೆ, ನಿಲ್ಲಿಸ್ದೆ. ಆಡ್ತೀಯಮ್ಮ ಅಂದ್ರು. ಅಣ್ಣ ನೀನು ಇಲ್ಲೇ ನಿತ್ಕೋ ನಾನು ಆಡ್ತೀನಿ ಅಂದ್ರು. ಸರಿ ನಾನು ಇಲ್ಲೇ ನಿತ್ಕೊಂತೀನಿ ನೀನು ಆಡು ಅಂದೆ. ಹೆಡ್ಸೆಟ್ ಹಾಕ್ಕೊಂಡೆ. ಎಲ್ಲಿಗೆ ತಗೊಬೇಕು ಅಂತ ನನಗೊಂದ್ಸತಿ ಹೇಳ್ಬಿಡು ಅಂತ ಹೇಳಿದ್ರು. ಆ ಪಾಪ ಕೇಳ್ತಾ ಇದ್ದೆ. ಸರಿಯಮ್ಮ ಹೇಳ್ತೀನಿ, ನಾನು ಹಿಂಗಂತೀನಿ ನೀನು ಅವಾಗ ತಗೋ ಅಂತ. ಏನ್ ಫೀಲ್ ಕೊಟ್ಕೊಂಡು ಆಡಲ್ಲ ಅಂದ್ರೆ ಸೂಪರ್ ಆಗಿ ಫೀಲ್ ಕೊಟ್ರು ಆ ಸಾಂಗ್ಗೆ. 7 ವರ್ಷದ ಮಗುಗೆ ಆ ತರ ಫೀಲು ನಾನು ನೆನ್ಸ್ಕೊಂಡಿದ್ದೆ. ಇಮ್ಯಾಜಿನೇಷನ್ ಈ ತರನೇ ಫೀಲ್ ಕೊಡ್ಬೇಕು ಈ ಮಗು ಅಂತ. ಅದೇ ರೀತಿಯಲ್ಲಿ ಫೀಲ್ ಕೊಟ್ಲು. ಸಕ್ಕದಾಗ ಮಾತ್ರ ಆಡಿದ್ಲು ಸಾಂಗ್ ಮಾತ್ರ. ಈ ರೀತಿ ಚಿಕ್ಕ ಮನಸ್ಸು ಸ್ಟಾರ್ಟ್ ಆಯ್ತು. ಇದಕ್ಕೆ ಹಣಕಾಸು ಹೇಗೆ ಅಂದ್ರೆ ದೇವರು ಒಂದು ಆಲೋಚನೆ ಕೊಟ್ಟ, ಆರಿಸ್ಕೊಂಡಿದ್ಯಲ್ಲ ಅವ್ರ ಮೂಲಕ ಸ್ವಲ್ಪ ಇದು ಮಾಡಿಸ್ಕೋ ಅಂತ. ನಾನು ಕೇಳಿದೆ ಏನು ಅನ್ಕೊಂಡ್ಬಿಡ್ತಾರೆ ಅಂತ ಕೇಳಿದೆ. ಆಮೇಲೆ ನಾನು ಕೇಳಿದೆ, ಈ ಥರ ನನಗೆ ಆಲೋಚನೆ ಬಂದಿದೆ, ಎಲ್ಲರೂ ಒಟ್ಟಿಗೆ ಯಾಕೆ ಮಾಡೋಣ ಅಂತ. ನಿನ್ಗೆ ಎಷ್ಟು ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ಟುಡಿಯೋಕ್ಕೆ ಮಾತ್ರ ಕಟ್ಟು ಅಂತ. ಪಾರಿವಾಳವೇ ಅಂತ ಸಾಂಗ್ ಆಡೋಣ. ಅವ್ರ ಮನೆಯಲ್ಲಿ ತುಂಬ ಬಡತನ ಪರಿಸ್ಥಿತಿ. ನಾನು ಅವ್ರಿಗೆ ಹೇಳಿದೆ, ಅಕ್ಕ ಸ್ಟುಡಿಯೋಕ್ಕೆ ಮಾತ್ರ ಅಷ್ಟೇ ಸಾಕು, ಇನ್ನು ಎಕ್ಸ್ಟ್ರಾ ಏನು ಕೊಡಬೇಡಿ ಅಂತ. ಆ ಅಕ್ಕ ನನಗೆ 20,000 ಕೊಟ್ಟಿದ್ದಾರೆ. ಹೌದಾ ಅಕ್ಕ ಇಷ್ಟೊಂದು ಬೇಡ ಅಕ್ಕ, ನನಗೆ ಇಷ್ಟೇ ಸಾಕು ಅನ್ನೋಗ. ಇಲ್ಲ ಇಟ್ಕೋ ಪಾಸ್ಟ್ರು ಇಟ್ಕೋ ಬ್ರದರ್ ಇಟ್ಕೋ, ಇದ್ರ ಮೂಲಕ ಅವ್ರಿಗೆ ಆಶೀರ್ವಾದ ಹೋಗುತ್ತೆ ಅಂತ. ಸರಿ ಅಂದ್ಬಿಟ್ಟು ಇಟ್ಕೊಂಡೆ.
ಎಲ್ಲ ಆ ರೀತಿನೂ ಬಂತು. ಈ ಚಿಕ್ಕ ಮನಸ್ಸು ಬಿಡುಗಡೆ ಆಯಿತು. ದೇವರು ಏನು ವಾಗ್ದಾನ ಮಾಡಿದ್ನೋ ಪ್ರತಿ ವಾಗ್ದಾನ ನೆರವೇರಿಸ್ಬಿಟ್ಟ ಈ ಸಿಡಿಯಲ್ಲಿ. ಎಲ್ಲೆಲ್ಲಿ ನನ್ನನ್ನು ಕರೆದಿಲ್ಲೋ ಅವರೆಲ್ಲ ಕರೆ ಸ್ಟಾರ್ಟ್ ಮಾಡಿದ್ರು ನನ್ನನ್ನು. ತುಂಬ ಕಡೆ ವರ್ಷಿಪ್ ಮಾಡೋದಕ್ಕೆ, ನನಗೆ ಟೆಸ್ಟಮನಿ ಕೊಡೋದಕ್ಕೆ, ಮೆಸೇಜ್ ಕೊಡೋದಕ್ಕೆ ಸ್ಟಾರ್ಟ್ ಆಯಿತು. ಯೌವನಸ್ಥರು ಮೀಟಿಂಗ್, ಚಿಕ್ಕ ಚಿಕ್ಕ ಮೀಟಿಂಗ್ ನಡೆಸೋದಕ್ಕೆ ಅವಕಾಶಗಳು ಸಿಕ್ತು ನನಗೆ. ಆಮೇಲೆ ಒಂದೊಂದೇ ಬಿಡುಗಡೆ ಆಯಿತು. ಎಜುಕೇಶನ್ ಡ್ರಾಪ್ ಆಗಿತ್ತು, ಅದೆಲ್ಲ ಸ್ಟಾರ್ಟ್ ಆಯಿತು. ಎಲ್ಲ ಆಶೀರ್ವಾದ ಸ್ಟಾರ್ಟ್ ಆಯಿತು. ಈ ಸಿಡಿಯಲ್ಲಿ ಆಡಿದ ಮಕ್ಕಳಿಗೂ ಆಶೀರ್ವಾದ ಬಂದ್ಬಿಡ್ತು. ಒಂದೊಂದೇ ಆಶೀರ್ವಾದಗಳು ಅವ್ರ ಮನೆಯಲ್ಲಿ, ಅವ್ರ ಪ್ರತಿಯೊಂದು ಆಶೀರ್ವಾದಗಳನ್ನ ಕಾಣಬಿಟ್ಟು ಈ ರೀತಿಯಲ್ಲಿ ದೇವರು ಆಲ್ಬಮ್ ಬೇಡ ಮಾಡೋದು ಅಂದ್ಕೊಂಡಿದ್ದನು, ಆಲ್ಬಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ಹೇಳ್ಬೇಕಂದ್ರೆ ಬ್ರದರ್, ನನ್ನ ನೋಡಿದವರೆಲ್ಲ, ನನಗೆ ಫೋನ್ ಮಾಡಿದವರೆಲ್ಲ ಹಾಡು ಚೆನ್ನಾಗಿದೆ ಓಕೆ ಅಂತ ಹೇಳಿದ್ರು. ಫಸ್ಟ್ ಆಲ್ಬಮ್ ಹಾಡು ಚೆನ್ನಾಗಿದೆ. ಅವ್ರು ಹೇಳ್ತಾ ಇದ್ರು, ಪಾಸ್ಟರ್ಸ್ ಹೇಳ್ತಾ ಇದ್ರು ಏನು ಅಂದ್ರೆ ಆಲೋಚನೆ, ಮಗನೇ ನೀನು ಯಾವತ್ತೂ ಹಾಡು ಬರೆಯೋದು ನಿಲ್ಸಕ್ಕೆ ಹೋಗಬೇಡ, ನೀನು ಹಾಡು ಆಡಬೇಕು. ಪಾಸ್ಟರ್ ಅವ್ರು ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ನಿಲ್ಸ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಪ್ರತಿಯೊಬ್ಬರು ನಾನು ನೋಡಿದರೆಲ್ಲ ಅಂತ ಹೇಳ್ತಾ ಇದ್ರು, ಪ್ಲೀಸ್ ನೀನು ಹಾಡು ಬರೆಯೋಣ. ಪ್ರತಿಯೊಬ್ಬರು ಬ್ರದರ್ಸು ಸಿಸ್ಟರ್, ನೀವು ಹಾಡು ಬರೀರೋಣ, ನೀವು ಹಾಡ್ಬೇಕಣ ಅಂತ. ಆವಾಗ ನನಗೆ ಅನಿಸ್ಬಿಡ್ತು ದೇವರು ನನ್ನ ಅಭಿವೃದ್ಧಿ ಮಾಡೋದು. ದೇವರ ಆಲೋಚನೆಯಲ್ಲಿ ಎಲ್ಲ ಹಾಡುಗಳನ್ನು ದೇವರು ಕೊಟ್ಟಿದ್ದಾರೆ ನಮಗೆ. ಈ ರೀತಿನೇ ಸ್ಟಾರ್ಟ್ ಆಯ್ತು. ಅದೇ ದೇವ್ರಿಗೆ ನಾವು ವಿಧೇಯರಾಗಿ ಹೋಗುವಾಗ ದೇವರು ಆಶೀರ್ವಾದ ಮಾಡಿಕೊಡ್ತಾರೆ. ಓಕೆ, ಒಂದು ಸಣ್ಣ ವಿರಾಮ ತಗೊಳ್ಳುವ, ಮತ್ತೆ ನಿಮ್ಮ ಮಾತು. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ತಿರುಗಿ ನಿಮ್ಮ ಮುಂದೆ ಇದು ನನ್ನ ಹಾಡು ಕಾರ್ಯಕ್ರಮ. ಅಲ್ಲಿ ತನಕ ಎಲ್ಲಿ ಹೋಗದೆ ನೋಡ್ತಾ ಇರಿ ಆಸರೆ ಟಿವಿ.